ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 11/2/2025ರಂದು ನಡೆದಂತಹ ಮೂರನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ ಏನದ ನೋಡ್ರಿ. ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ ನೋಡ್ರಿ. ನಾವು ಫಸ್ಟ್ ಎಲ್ಲಿ ಫೋಕಸ್ ಮಾಡೋದು, ಇಲ್ಲಿನ ಫೋಕಸ್ ಮಾಡೋದು. 10 ಐತಿ, 10 ಏನ ಆನ್ಸರ್ ಬಂದ್ರು 10ರಿಂದ ಗುಣಾಕಾರ ಆಗಿ ಬಂದಿರ್ತದೆ ಅಂದ್ರೆ ಲಾಸ್ಟ್ಗೆ ಏನಿರಬೇಕು, 0 ಇರಬೇಕು. ಇದ್ರೊಳಗೂ 0 ಇಲ್ಲ, ಇದ್ರೊಳಗೂ ಲಾಸ್ಟ್ 0 ಇಲ್ಲ, ಇದ್ರೊಳಗೂ ಲಾಸ್ಟ್ 0 ಇಲ್ಲ, 0 ಲಾಸ್ಟ್ ಇಲ್ಲೇ ಇತ್ತ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಪೆನ್ ತೆಗಿಯೋ ಅವಶ್ಯಕತೆನೂ ಇರಲಿಲ್ಲ. ನಾವೇನ್ ಮಾಡ್ಬೇಕು, ಫಸ್ಟ್ ಇಲ್ಲಿ ಫೋಕಸ್ ಮಾಡ್ಬೇಕು. ಇಲ್ಲಿ ಗುಣಾಕಾರ ಐತೆ ಅಂದ್ರೆ ಇದು ಟೋಟಲ್ ಏನ ಆನ್ಸರ್ ಬಂದ್ರು ಇದು ಗುಣಾಕಾರ ಆಗೇ ಬರ್ತದ, ರೈಟ್? ಹಂಗಾರೆ ಲಾಸ್ಟ್ಗೆ ಏನ ಬಂದ್ರು 10ರಿಂದ ಗುಣಾಕಾರ ಆಗ್ಬೇಕಂತಂದ್ರೆ ಲಾಸ್ಟ್ ಏನಿರ್ಬೇಕು, 0 ಇರಬೇಕು. ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 6ರಿಂದ 6 ಹೋಯ್ತು, 1 ಆಯ್ತು. ಓಕೆ, 15ರಾಗ 12 ಕಳೆದ್ರೆ 3, 3ರಿಂದ 3 ಕ್ಯಾನ್ಸಲ್ ಆಯ್ತು. 12 ಇಂಟು 10 ಅಂತಂದ್ರೆ ಇಲ್ಲಿ ಇದ್ರದ್ದೆಲ್ಲ ಟೋಟಲ್ 1 ಆಯ್ತು. 12 ಇಂಟು 10 ಅಂದ್ರೆ 120. ಬಟ್ ಇಷ್ಟೆಲ್ಲ ಮಾಡ್ಬೇಕಾ? ಇಲ್ಲ, ಲಾಸ್ಟ್ 0 ಇಲ್ಲಿ ಚೆಕ್ ಮಾಡ್ರಿ, ಆನ್ಸರ್ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೆಯ ಪ್ರಶ್ನೆ, ವಾರ್ಷಿಕ 5% ಬಡ್ಡಿ ದರದಲ್ಲಿ 2 ವರ್ಷಗಳ ಅವಧಿಗೆ ಒಂದು ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿಯು 284 ಆಗಿದೆ. ಹಾಗಾದರೆ ಅಸಲು ಮೊತ್ತವು ಎಷ್ಟು ಆಗ್ತದ ಅಂತ ಕೇಳ್ಯಾರ. 10% ಅಂದ್ರೆ 284, 100% ಅಂದ್ರೆ 2840. ಡೈರೆಕ್ಟ್ ಸಾಲ್ವ್ ಮಾಡುವಂತಹ ಪ್ರಶ್ನೆ. ಹೆಂಗ, 1 ವರ್ಷಕ್ಕೆ 5% ಬಡ್ಡಿ ಬರ್ತದೆ ನಮ್ಗೆ. 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಆಯ್ತಪ್ಪ? 10%. 1 ವರ್ಷಕ್ಕೆ 5% ಅಂದ್ರೆ 2 ವರ್ಷಕ್ಕೆ 10% ಬಡ್ಡಿ. ನಮ್ಮ ಪ್ರಕಾರ ಬಡ್ಡಿ 10% ಬಂದದ, ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ರೂಪಾಯಿ ಬಂದದ ಬಡ್ಡಿ? 284 ರೂಪಾಯಿ ಬಡ್ಡಿ ಬಂದದ, ರೈಟ್? ಅಸಲು ಕಂಡುಹಿಡಿಬೇಕು ನಾವು. ಅಸಲು ಯಾವಾಗಲೂ 100% ಇರ್ತದ. ಅಸಲು ಯಾವಾಗಲೂ 100% ಇರ್ತದ. ನೋಡ್ರಿ, 10 ಒಂದ್ಲೆ 10 ಹತ್ಲೆ 10 ಇಂಟು 284 ಅಂದ್ರೆ ಎಷ್ಟಾಯ್ತು? 2840. ಪೆನ್ನ ತೆಗಿಯೋ ಅವಶ್ಯಕತೆ ಇರಲಿಲ್ಲ. 10% ಅಂದ್ರೆ ಎಷ್ಟೈತಿ? 284. 100% ಅಂದ್ರೆ 1 0 ಎಕ್ಸ್ಟ್ರಾ. ಇದ್ರ ಮುಂದೆ 1 0 ಎಕ್ಸ್ಟ್ರಾ ಕೊಟ್ರ ಮುಗದೆ ಹೋಯ್ತು. ನೀವು ನಾರ್ಮಲ್ ಆಗಿ ಫಾರ್ಮುಲಾ ಮುಖಾಂತರ ಮಾಡ್ಬೋದು. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು SI. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. P ಐತಿ, P ಬರ್ದ್ರಿ. ಟೈಮ್ 2 ವರ್ಷ, ಬಡ್ಡಿ ದರ 5% ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದದ? 284. 5 2 10, 10ರಿಂದ 1 0 ಕ್ಯಾನ್ಸಲ್ ಆಯ್ತು. ಈ 10 ಇಲ್ಲಿ ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಗುಣಾಕಾರ ಆಯ್ತು. ಬಟ್ ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟು ಮಾಡೋದಿಲ್ಲ, ಇಷ್ಟು ಮಾಡೋದಿಲ್ಲ. ಡೈರೆಕ್ಟ್ ಮುಂದೆ 1 0 ಕೊಟ್ರೆ ಮುಗಿತು. ಯಾಕೆ? 10% ಅಂದ್ರೆ 284. 100% ಅಂದ್ರೆ 10ರ ಮುಂದೆ ಒಂದು ಪೂಜೆ ಐತಿ, ಇದ್ರ ಮುಂದೆ ಒಂದು ಪೂಜೆ ಕೊಟ್ರೆ ಮುಗೀತು. ಮೂರನೆಯ ಪ್ರಶ್ನೆ, 42, 84 ಮತ್ತು 153ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲೂ ಅದೇ ಸಂಖ್ಯೆಯ ಶೇಷವನ್ನು ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ ನೋಡೋಣ. ದೊಡ್ಡ ಸಂಖ್ಯೆ ಯಾವ್ದೈತಿ? 9 ಐತಿ. ಈ ಸಂಖ್ಯೆ 9ರಿಂದ 9 3 24 36, 7 ಶೇಷ ಉಳಿತು. 9 9 9 81 3 ಶೇಷ ಉಳಿತು. ಸೊ 2 ಕಡೆ ಶೇಷ ಸಮ ಇಲ್ಲ, ಕ್ಯಾನ್ಸಲ್. 7 ತಗೊಂಡು 7 ಐದ್ಲೆ 7 6 42, ಶೇಷ 0. ಇದು ಶೇಷ 0. 7 2 14, 1 ಉಳಿತು. ಇದು ಶೇಷ 0 ಉಳಿತಿಲ್ಲ. ಸೊ 7 ಕ್ಯಾನ್ಸಲ್. 5ರಿಂದ ಅಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿ 2 ಶೇಷ ಉಳಿತೈತಿ, ಇಲ್ಲಿ 4 ಶೇಷ ಉಳಿತೈತಿ. ಇದು ಕ್ಯಾನ್ಸಲ್. ಒಂದು ಆಪ್ಷನ್ ಉಳಿತು, ಆಪ್ಷನ್ 2. ನಾಲ್ಕನೆಯ ಪ್ರಶ್ನೆ, ಎಲ್ಲಿ ಫೋಕಸ್ ಮಾಡೋದು? ಇಲ್ಲಿ ಅಷ್ಟ ಫೋಕಸ್ ಮಾಡೋಣ ನಾವು. 9ರಿಂದ ಯಾವ ಸಂಖ್ಯೆ ಹೋಗ್ತದೆ ನೋಡ್ರಿ. ಈ ಸಂಖ್ಯೆ 5 1 6 3 9. ಈ ಸಂಖ್ಯೆ 9ರಿಂದ ಹೋಗ್ತದ. 5 2 7 7 8, ಇದು ಹೋಗಂಗಿಲ್ಲ. 7 8 8 ಇದು ಕೂಡ 9ರಿಂದ ಹೋಗಂಗಿಲ್ಲ. 5 4 9, ಈ ಸಂಖ್ಯೆ 9ರಿಂದ ಹೋಗ್ತದೆ. ಓಕೆ, 2 ಆಪ್ಷನ್ ಇದ್ದು. ಈಗ 14 ಅಂದ ತಕ್ಷಣ ಇದನ್ನ ಏನ್ ಮಾಡೋಣ ನೋಡ್ರಿ. ಡೈರೆಕ್ಟ್ 14 ಅಂತಂದ್ರೆ ಸಮಸಂಖ್ಯೆ ಐತಿ. ಇದು ಯಾವ ಸಂಖ್ಯೆ ಐತಿ? ಸಮಸಂಖ್ಯೆ. ಸಮಸಂಖ್ಯೆಯಿಂದ ಗುಣಾಕಾರದ ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆ ಇರಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟ ನಾವು ಯಾವ ಆಪ್ಷನ್ ಚೂಸ್ ಮಾಡ್ಬೋದು? ಆಪ್ಷನ್ 4 ಚೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ 7ರಿಂದ ಯಾವ ಸಂಖ್ಯೆ ಅಂತ ಚೆಕ್ ಮಾಡಿದ್ರು ನಡೀತಿತ್ತು. ಬಟ್ ಅದನ್ನ ಎದಕ್ಕೆ ಚೆಕ್ ಮಾಡೋದು? ಇದು ಸಮಸಂಖ್ಯೆ ಐತಿ. ಸಮಸಂಖ್ಯೆಯಿಂದ ಬಂದ ಗುಣಾಕಾರ ಲೆಕ್ಕ ಯಾವಾಗಲೂ ಸಮಸಂಖ್ಯೆನೇ ಇರ್ತದ. ಅದಕ್ಕೋಸ್ಕರ ಇದನ್ನ ಕ್ಯಾನ್ಸಲ್ ಮಾಡಿದ್ವಿ. 5ನೆಯ ಪ್ರಶ್ನೆ, ಒಬ್ಬ ಅಂಗಡಿಯವನು 520ಕ್ಕೆ ಒಂದು ವಸ್ತುವನ್ನು ಖರೀದಿಸಿದನು. 30% ಲಾಭ ಗಳಿಸಲು ಯಾವ ಬೆಲೆಗೆ ಮಾರಾಟ ಮಾಡಬೇಕು? ನೋಡ್ರಿ, 10% ಅಂದ್ರೆ 52. 30% ಅಂದ್ರೆ ಲಾಸ್ಟ್ 6 ಬರ್ಬೇಕು. ಲಾಸ್ಟ್ 6 ಎಲ್ಲೈತಿ? ಇಲ್ಲೈತಿ. ಮುಗಿತ ಪ್ರಶ್ನೆ. ಯಾವ ರೀತಿಪ್ಪ ನೋಡ್ರಿ, 520 ರೂಪಾಯಿ ಐತ. 10% ಅಂದ್ರೆ ನಮಗೆ ಎಷ್ಟು ಬರ್ತೈತಿ? 52. 10% ಅಂದ್ರೆ 52. 30% ಅಂದ್ರೆ ಇದ್ರ 3 ಪಟ್ಟು ಹೌದಲು. ನಾ ಪೂರ್ತಿ 3 ಪಟ್ಟು ತಗೊಳತಿಲ್ಲ, ಬರೀ ಈ 2ರದ 3 ಪಟ್ಟು. ಯಾಕಂದ್ರೆ ಕೊನೆಗಿದೆ ಕೂಡಬೇಕು ಹೌದಿಲ್ಲ.
2ರ 3 ಪಟ್ಟು ಎಷ್ಟು ಬರ್ತೈತಿ 6 ಬರ್ತೈತಿ. ಹಂಗಾರ 0 ಪ್ಲಸ್ 6 ಅಂದ್ರೆ 6 ಲಾಸ್ಟಕ್ಕೆ 6 ಬರಬೇಕು. ಇದೇ ಕರೆಕ್ಟ್ ಆನ್ಸರ್. ಇಲ್ಲ ಅಂತಂದ್ರೆ ನೀವು ಇದ್ರದ್ದು 3 ಪಟ್ಟು ಮಾಡ್ಕೊಂಡು ನಡೀತದೆ. 5 ಮೂರ್ಲೆ 15, 2 7, 5 1 6 ಹಿಂಗೆ ಮಾಡಿದ್ರು ಅಷ್ಟ ಬರ್ತದೆ. ಇಲ್ಲ ಅಂತಂದ್ರೆ ನೀವು ಏನು ಮಾಡ್ಬೋದು 520ಕ್ಕೆ 30% ಲಾಭ ಗಳಿಸ್ಯಾಣ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ 130%ಕ್ಕೆ ಮಾರಿರ್ತಾನೆ. ₹100 ವಸ್ತುನ 30% ಲಾಭಕ್ಕೆ ಮಾರ್ಯಾಣ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನೋ 130. 2 0 2 0 ಕ್ಯಾನ್ಸಲ್. 13 2 26, 13 5 65, 2 67. ನಿಮಗೆ ಯಾವ್ದು ಈಸಿ ಅನ್ಸದ ಅದನ್ನ ಮಾಡ್ರಿ. ಬಟ್ ನನ್ನ ಪ್ರಕಾರ ನೀವು ಏನು ಮಾಡ್ಬೇಕಂದ್ರೆ ಈ 30% 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. 52 ಆಯ್ತು. 30% ಲಾಸ್ಟ್ನೇದು ಸಂಖ್ಯೆಗಳು ಬೇರೆ ಬೇರೆ ಅದಾವು ನೋಡೋಣ ಚೆಕ್ ಮಾಡೋಣ. 30% ಅಂದ್ರೆ ಇದ್ರ 3 ಪಟ್ಟು. 2ರ 3 ಪಟ್ಟು ಎಷ್ಟು ಬರ್ತೈತಿ 6. ಲಾಸ್ಟಕ್ಕೆ 6 ಕೂಡಾತೈತಿ ಅಂದ್ರೆ 0 ಪ್ಲಸ್ 6 ಅಂದ್ರೆ ಲಾಸ್ಟ್ ಏನು ಬರ್ತೈತಿ 6 ಬರ್ತದೆ. ಸೊ ಇದನ್ನ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. 6ನೆಯ ಪ್ರಶ್ನೆ. ಒಂದು ಸರಳ ಲೋಲಕದ ಕಾಲಾವಧಿಯು 2.2 ಸೆಕೆಂಡ್, 1.8 ಸೆಕೆಂಡ್, 2 ಸೆಕೆಂಡ್, 1.6 ಸೆಕೆಂಡ್, 2.4 ಸೆಕೆಂಡ್ ಎಂದು ಕಂಡುಬಂದಿತು. ಹಾಗಾದರೆ ಲೋಲಕದ ಸರಾಸರಿ ಕಾಲಾವಧಿ ಎಷ್ಟು? 2 ಇಲ್ಲಿ 2 ಆನ್ಸರ್ ಡೈರೆಕ್ಟ್ ಟಿಕ್ ಹಾಕ್ಬೋದು. ಇದನ್ನು 2 ಹೆಂಗ ನೋಡ್ರಿ, ಇಲ್ಲಿ 2.2 ಐತಿ, ಇಲ್ಲಿ 1.8 ಐತಿ. ಇದ್ರೊಳಗಿಂದ 0.2 ಇದಕ್ಕೆ ಕೊಟ್ರೆ ಏನಾಯ್ತದು 2 ಆಯ್ತು. ಹಂಗಾರೆ ಇದ್ರೊಳಗಿಂದ 2 ಇತ್ತು, ಇದ್ರೊಳಗಿಂದ 0.2 ಇದಕ್ಕೆ ಕೊಟ್ರೆ ಇದು 2 ಇದಂತೂ ಆಲ್ರೆಡಿ 2 ಐತಿ. ನೋಡ್ರಿ ಇದ್ರೊಳಗೆ 4 ಎಕ್ಸ್ಟ್ರಾ ಐತಿ, ಇದ್ರೊಳಗೆ 2 ಇದ್ರೆ 4 ಕಡಿಮೆ ಐತಿ. ಇದ್ರಾಗಿಂದ 4 ಇದಕ್ಕೆ ಕೊಟ್ರೆ ಇದು 2 ಆಯ್ತು, ಇದು 2 ಆಯ್ತು. ಮೈಂಡ್ ಒಳಗೆ ಥಿಂಕ್ ಮಾಡ್ಬೋದಾದಂಥ ಪ್ರಶ್ನೆ ಆಗಿತ್ತು 2. ಎಲ್ಲದ್ರದ್ದು ಸರಾಸರಿ 2. ನೀವು ಪೂರ್ತಿ ಸಾಲ್ವ್ ಮಾಡ್ತೀರಂದ್ರೆ ಎಲ್ಲಾನು ಕೂಡ ಎವರೇಜ್ ಹೆಂಗೆ ಕಂಡುಹಿಡಿತೀವಿ ಸರಾಸರಿ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. 2.2 ಪ್ಲಸ್ 1.8 ಅಂದ್ರೆ ಎಷ್ಟಾಯ್ತು 4. 4 ಪ್ಲಸ್ 2 6. 6 ಪ್ಲಸ್ 1.6 ಅಂದ್ರೆ 7.6. 7.6 ಮತ್ತು ಇದು 8 10 ಟೋಟಲ್ ಎಷ್ಟಾಯ್ತು 10. ಇವನ್ನೆಲ್ಲ ಕೂಡಿಸಿನ 10 ಭಾಗಿಸು 2 ಸಂಖ್ಯೆದ 1 2 3 4 5. 5ರಿಂದ ಭಾಗಿಸಿದೆ 5 1 5 2 ಇಷ್ಟೆಲ್ಲ ಮಾಡ್ಬೇಕಾ ಬೇಡ, ಡೈರೆಕ್ಟ್ ನೋಡ್ರಿ ಥಿಂಕ್ ಮಾಡ್ಬೇಕು. ಸ್ವಲ್ಪ ಥಿಂಕ್ ಮಾಡ್ರೆ ಮುಗೀತು. ಇದ್ರೊಳಗೆ 2 ಎಕ್ಸ್ಟ್ರಾ ಐತಿ, ಇದನ್ನ ಇದಕ್ಕೆ ಕೊಡ್ರಿ. ಇದಂತೂ 2 ಐತಿ ಮುಗೀತು. ಇದ್ರೊಳಗೆ 4 ಕಡಿಮೆ ಐತಿ 2ಕ್ಕಿದ್ರೆ, ಇದ್ರೊಳಗೆ 2ಕ್ಕಿದ್ರೆ 4 ಜಾಸ್ತಿ ಐತಿ, ಇದ್ರಾಗಿಂದ ಇದಕ್ಕೆ ಕೊಟ್ಬಿಟ್ರೆ ಸರಾಸರಿ ಎಷ್ಟು ಬಂತು 2. 7ನೆಯ ಪ್ರಶ್ನೆ. 432 ಮೀಟರ್ ಇರುವ ವೃತ್ತಾಕಾರದ ಹಾದಿಯಲ್ಲಿ ಸೋನಂ ರೋಹನ್ ಇಬ್ಬರು ಒಂದೇ ಆರಂಭಿಕ ಸ್ಥಳದಿಂದ ಒಂದೇ ದಿಕ್ಕಿನಲ್ಲಿ ಹೊಂಟಿದ್ದಾರೆ. ಓಕೆ, ಕ್ರಮವಾಗಿ 12 ಮೀಟರ್ ಪ್ರತಿ ಸೆಕೆಂಡು 9 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಓಡಲು ಪ್ರಾರಂಭಿಸುತ್ತಾರೆ. ಹಾಗಾದ್ರೆ ಅವರಿಬ್ಬರು ಮೊದಲ ಬಾರಿಗೆ ಭೇಟಿಯಾಗುವ ಸಮಯವನ್ನು ಕಂಡು ಹಿಡಿಯಿರಿ ಅಂತ ಕೇಳ್ಯಾರ. ಓಕೆ, ಏನು ಟೈಮ್ ಕಂಡು ಹಿಡಿಬೇಕು. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರಪ್ಪ ಇಲ್ಲಿ 432 ಭಾಗಿಸು ಇಬ್ಬರು ಒಂದೇ ದಿಕ್ಕೊಳಗೆ ಹೊಂಟಾರಂದ್ರೆ ಸ್ಪೀಡ್ ಏನಾಗ್ತದ ಮೈನಸ್ ಆಗ್ತದ. 12ರಾಗ 9 ಹೋದ್ರೆ ಎಷ್ಟು ಬಂತಪ್ಪ 3. ಮುಗದೆ ಹೋಯ್ತು ಪ್ರಶ್ನೆ. 3 1 3 1 ಉಳಿತು. 3 4 12 1 ಉಳಿತು. 14 ಯಾವ ಆಪ್ಷನ್ ಕಾಣಿಸ್ತತಿ ಇಲ್ಲೇ ಕಾಣಿಸ್ತತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. 3 4 12 ನಿಮಗೆ ಎಲ್ಲಿ ಆಪ್ಷನ್ ಹಿಂಟ್ ಸಿಕ್ತಲ್ಲ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಅದನ್ನು ಮುಂದಿನ ಪೂರ್ತಿ ಸಾಲ್ವ್ ಮಾಡೇ ಟಿಕ್ ಹಾಕ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ಆಪ್ಷನ್ 14ರಿಂದ ಚಾಲೂ ಇರಲಿಲ್ಲ. ಸೊ ಇವನ್ನೆಲ್ಲ ಬಿಟ್ಟು ಡೈರೆಕ್ಟ್ ಇದನ್ನೊಂದು ಟಿಕ್ ಹಾಕಿ ಮುಂದಿನ ಕಡ್ತಾ ಹೊಡಿದ್ರೆ ಅದಕ್ಕೆ ಬೇಕಾಗಿತ್ತು ನಮ್ಗೆ. ಓಕೆ, ಇರಲಿ. 8ನೆಯ ಪ್ರಶ್ನೆ. ಅತುಲ್, ಬಬನ್, ರಾಕೇಶ್ ಅವರ ಸರಾಸರಿ ತೂಕ 46 kg ಆಗಿದೆ. ಒಂದು ವೇಳೆ ಅತುಲ್ ಮತ್ತು ಬಬನ್ ಅವರ ಸರಾಸರಿ ತೂಕ 39 kg ಆಗಿದೆ. ಬಬನ್ ಮತ್ತು ರಾಕೇಶ್ ಅವರ ಸರಾಸರಿ ತೂಕ 50 kg ಆಗಿದ್ದರೆ ಬಬನ್ ಅವರ ತೂಕ ಎಷ್ಟು? ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಅಲ್ಲಿ ಬಂದಿದೆ. ಆಮೇಲೆ ನಾನು ನಿಮ್ಗೊಂದು ಶಾರ್ಟ್ ಟ್ರಿಕ್ ಹೇಳಿದೀನಿ. ಯಾವ ಶಾರ್ಟ್ ಟ್ರಿಕ್ ಅದು ಏನಪ್ಪಾ ಅಂತಂದ್ರೆ, ಈ ಇಬ್ರದ್ದು ಏನು ಕೊಟ್ಟಿರ್ತಾರಲ್ಲ ಅವ್ರದ್ದು ಇಬ್ಬರದು ಕೂಡಿಸ್ರಿ. ಇಲ್ಲಿ ಇಬ್ಬರದು ಕೊಟ್ಟಾರ, ಇಲ್ಲಿ ಇಬ್ಬರು ಕೊಟ್ಟಾರ, ಇವ್ರದ್ದು ಇಬ್ಬರದು ಕೂಡಿಸ್ರಿ. 39 ಪ್ಲಸ್ 50 ಎಷ್ಟು 39 ಪ್ಲಸ್ 50 ಅಂತಂದ್ರೆ 89. ಇವ್ರು ಇಬ್ರು ಇದ್ರಲ್ಲ 2ರಿಂದ ಗುಣಿಸ್ರಿ. ಇಬ್ರಿದ್ರಲ್ಲ 2ರಿಂದ ಗುಣಿಸ್ರಿ. ಆಮೇಲೆ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ಯಾರದ್ರೊಳಗ ಈ 3 ಜನರದ್ದು ಐತ್ಲ 46 ಇಂಟು ಇವ್ರು 3 ಜನ ಇದ್ರಲ್ಲ ಇದನ್ನ ಏನ್ ಮಾಡ್ಬೇಕು ಗುಣಿಸ್ಬೇಕು. ಯಾರು ಇಬ್ರು ಇರ್ತಾರಲ್ಲ ಇಬ್ರದ್ದು ಕೂಡಿಸಿ ಬರ್ಕೋಬೇಕು. ಆಮೇಲೆ 2ರಿಂದ ಗುಣಿಸ್ತೀವಿ. ಮೈನಸ್ ಈ 3 ಮಂದಿ ಇರ್ತಾರಲ್ಲ ಅವ್ರದ್ದು ಏನ್ ಮಾಡ್ಬೇಕು 46 ಇಂಟು 3 ಮಾಡ್ಬೇಕು. ಓಕೆ, ನಿಮ್ಗೆ ಡೈರೆಕ್ಟ್ ಆಗಿ ಮಾಡಿ ಇಟ್ಟರು ನಡೀತದೆ. 9 2 18 8 2 16 1 17 178 ಆಯ್ತು. ಓಕೆ, 6 3 18 4 3 12 8 8 ಹೋದ್ರ 0 17ರಾಗ 12 ಹೋದ್ರ ಎಷ್ಟು ಬಂತು 4 ಮಿಸ್ಟೇಕ್ ಬಂತ ಏನಾದ್ರು 6 3 18 4 3 12 ಒಂದು ಕೈಲ 338. ಓಕೆ, 15ರಾಗ
13 ಹೋದ್ರೆ ಎಷ್ಟು ಬಂತಪ್ಪ? 17ರಾಗ 13 ಹೋದ್ರೆ ಎಷ್ಟು ಬಂತು? 40. ಒಂದ್ ವೇಳೆ ಆಪ್ಷನ್ ಏನಾದ್ರು 50 ಇತ್ತಂದ್ರೆ ನಾವ್ ಏನ್ ಮಾಡ್ಬಿಡ್ತಿದ್ವಿ? ಕ್ಯಾಲ್ಕುಲೇಷನ್ ಗಡಿಬಿಡಿ ಒಳಗ ಅದನ್ನ ಟಿಕ್ ಹಾಕ್ಬಿಡ್ತಿದ್ವಿ. ಓಕೆ, ನೆಕ್ಸ್ಟ್ 6 ಮತ್ತು 150ರ ನಡುವಿನ ಸರಾಸರಿ ಸಮಾನುಪಾತ ಕಂಡುಹಿಡಿಯಿರಿ. ಇದಂತೂ ಎಲ್ಲರಿಗೂ ಕಾಮನ್ ಆಗಿರುವಂತಹ ಪ್ರಶ್ನೆ. ಸರಾಸರಿ ಸಮಾನುಪಾತ ಯಾವ ರೀತಿ ಕಂಡುಹಿಡಿತೀವಿ ನಾವು? ಅಂಡರ್ ರೂಟ್ ಯಾವುದೇ ಸಂಖ್ಯೆ ಕೊಟ್ರ ಅಂಡರ್ ರೂಟ್ ಆಫ್ ಎ ಬಿ, ಎರಡು ಸಂಖ್ಯೆ ಕೊಟ್ಟಿದ್ರ ಅದರ ಸರಾಸರಿ ಸಮಾನುಪಾತ ಹೆಂಗ್ ಕಂಡುಹಿಡಿತೀವಿ? ಅಂಡರ್ ರೂಟ್ ಆಫ್ ಎ ಬಿ. ನೋಡ್ರಿ, ಅಂಡರ್ ರೂಟ್ ಆಫ್ ಎ ಎಷ್ಟೈತಿ? 6, ಬಿ ಎಷ್ಟೈತಿ? 150. 15 ಆರ್ಲೆ 15 ಆರ್ಲೆ 90. ಓಕೆ, ಮುಂದೊಂದು 0 ಐತಿ, ಮುಂದೊಂದು 0. 900 ಅಂಡರ್ ರೂಟ್ ಏನ್ ಬರ್ತದೆ? 9ರ ಅಂಡರ್ ರೂಟು 3, 2 0ದ ಅಂಡರ್ ರೂಟು 1 0, ಮುಗಿತು 30. ಬಟ್ ನೀವು ಏನ್ ಮಾಡ್ಬೇಕು ಗೊತ್ತು? ಇದನ್ನೆಲ್ಲ ಸ್ಕಿಪ್ ಮಾಡ್ಬೇಕು, ಡೈರೆಕ್ಟ್ ಮೈಂಡ್ ಒಳಗೆ ಮಾಡ್ಬೇಕು. 15 ಆರ್ಲೆ 90, ಮುಂದೊಂದು 0. 900 ಅಂಡರ್ ರೂಟ್ ಏನ್ ಬರ್ತೈತಿ? 30. ಇಷ್ಟ ಮಾಡ್ಬೇಕು ನೀವು. ಓಕೆ, ಒಬ್ಬ ಅಂಗಡಿಯವನು ಎಲೆಕ್ಟ್ರಾನಿಕ್ ಕೈಗಡಿಯಾರ ಮುದ್ರಿತ ಬೆಲೆ 45,880 ಆಗಿದೆ. ಅದು 25% ರಿಯಾಯಿತಿಯಲ್ಲಿ ಗ್ರಾಹಕರಿಗೆ ಲಭ್ಯವಾಗಿದೆ. ಒಂದು ವೇಳೆ ಗ್ರಾಹಕನು ಆ ಅಂಗಡಿಯಿಂದ ಖರೀದಿಸಲು ಪಾವತಿಸಬೇಕಾದ ಬೆಲೆ ಎಷ್ಟು? 25% ಬೆಲೆ ನಿಮ್ಗೆ ಗೊತ್ತಿರಬೇಕು. 1/4. ಓಕೆ, 4 ರೂಪಾಯಿ ಒಳಗೆ 1 ರೂಪಾಯಿ ಡಿಸ್ಕೌಂಟ್ ಕೊಡತ್ತಂದ್ರೆ ಎಷ್ಟಾಗಿರ್ತೈತಿ? 4/3. ಇದು ನಿಮ್ಮ ಮೈಂಡ್ ಒಳಗೆ ಫ್ಲಾಶ್ ಆಗ್ಬೇಕು ಪಟ್ನ. 25% ಡಿಸ್ಕೌಂಟ್ ಅಂದ ತಕ್ಷಣ ಏನ್ ಬರಬೇಕು? 3/4 ಬರಲೇಬೇಕು. ಓಕೆ, ಬಂದ್ರೆ ಓಕೆ, ಬರಲಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಹೆಂಗ್ ಮಾಡೋದು ನೋಡೋಣ. 45,880 ರೂಪಾಯಿ ವಾಚ್. ಇದ್ರ ಮ್ಯಾಗ 25% ಡಿಸ್ಕೌಂಟ್ ಕೊಟ್ರ ಅಂದ್ರೆ ಮಾರಿತಾನೆ ಎಷ್ಟಕ್ಕಮ್ಮ? 75%. ರೈಟ್, 25% ಡಿಸ್ಕೌಂಟ್ ಕೊಟ್ರ ಅಂದ್ರೆ ಮಾರಿತಾನೆ ಎಷ್ಟಕ್ಕ? 75%. ಇದ್ರದ ಬೆಲೆ ಕಂಡುಹಿಡಿಬೇಕು. 25 3ಲೆ 25 4ಲೆ. ನಿಮಗೆ ಡೈರೆಕ್ಟ್ ಗೊತ್ತಿತ್ತಂದ್ರೆ 3/4 ಬರ್ದಿದ್ರೆ ಇದೊಂದು 2 ಸೆಕೆಂಡ್ ನಿಮ್ದು ಉಳಿತಿತ್ತು. ಇಷ್ಟೇ ಡಿಫ್ರೆನ್ಸ್ ಅದಕ್ಕೆ ಇದಕ್ಕೆ. 4 1 4, 4 1 4, 1 ಉಳಿತು. 4 4ಲೆ 16, 2 ಉಳಿತು. 4 7 28, ಮುಂದೊಂದು 0. 3 7 ಲಾಸ್ಟ್ 0 ಅಂತೂ ಐತಿ. 3 7 21. ಲಾಸ್ಟ್ 10 ಎಲ್ಲೈತಿ ನೋಡ್ರಿ. ಲಾಸ್ಟ್ 10 ಇಲ್ಲೇ ಐತಿ. ಇದನ್ನ ಟಿಕ್ ಹಾಕ್ರಿ. ಇದನ್ನ ಪೂರ್ತಿ ಗುಣಾಕಾರ ಮಾಡಿ ಸಾಲ್ವ್ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾಕ? 7 3 0 ಅಂತೂ ಲಾಸ್ಟ್ ಇದ್ದೈತಿ ಎಲ್ಲಾದ್ರೂ. 3 7 21. ಲಾಸ್ಟ್ ಏನ್ ಬರ್ಬೇಕು? 10 ಬರ್ಬೇಕು. 10 ಎಲ್ಲೇರಿ ಕಾಣಿಸೈತಿ? ಲಾಸ್ಟ್ ಇಲ್ಲೇ ಕಾಣಿಸೈತಿ. ಇದನ್ನ ಟಿಕ್ ಹಾಕಿ ಹೋಗ್ಬಿಡುದಪ್ಪ. ಓಕೆ, ಬರ್ಲಿ. 3 4ಲೆ 12, 2 14. ನೆಕ್ಸ್ಟ್ 3 1 3, 1 4, 3 1 3. ಈಗೂ ಅಷ್ಟ ಬಂತ ಹೌದಲ್ಲ. ಬಟ್ ನಮಗೇನ ಕರೆಕ್ಟ್ ಆಪ್ಷನ್ ಬೇಕು. ನಮ್ಗೆ ಉತ್ತರ ಬೇಡ, ಕರೆಕ್ಟ್ ಆಪ್ಷನ್ ಬೇಕು ನಮಗಷ್ಟೇ. 11ನೆಯ ಪ್ರಶ್ನೆ. ಒಂದು ಆಯತದ ಸುತ್ತಳತೆ 26 ಸೆಂಟಿಮೀಟರ್ ಆಗಿದೆ. ಉದ್ದ 7 ಸೆಂಟಿಮೀಟರ್. ಅದರ ವಿಸ್ತೀರ್ಣ ಸೆಂಟಿಮೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಓಕೆ, ಏನ್ ಮಾಡ್ಬೋದು? 7 14 7 6 42 ಟಿಕ್ ಹಾಕ್ಬೋದು. ನೀವು ಇದೇ ರೀತಿ ಟಿಕ್ ಹಾಕ್ಬೋದು. ಹೆಂಗ ನೋಡ್ರಿ, ಇದು ಒಂದು ಆಯತ ಐತೆ ಅನ್ಕೋರಿ. ಉದ್ದ 7 ಐತಿ, ಇದು 7 ಐತಿ. ಇದು ಉದ್ದ 7 ಇತ್ತು ಅಂದ್ರೆ ಕೆಳಗಿಂದ ಉದ್ದ 7 ಐತಿ. ಸುತ್ತಳತೆ ಅಂದ್ರೆ ಸುತ್ತಲೂ ಇರುವಂತಹ ಅಳತೆ. ಇದು 14 ಹೋಯ್ತು. 26 ಒಳಗ ಇದು 7 ಹೋಯ್ತು, ಇದು 7 ಹೋಯ್ತು. ಹಂಗಾರೆ ಇನ್ನು ಉಳಿದೆಷ್ಟು? 14 ಹೋದ್ರ ಉಳಿತೆಷ್ಟು? 12. 14 ಹೋದ್ರ ಉಳಿತೆಷ್ಟು? 12. ಓಕೆ, 12 ಉಳಿತಂತಂದ್ರ ಈ ಕಡೆ ಎಷ್ಟು ಬರ್ತೈತಿ? 6, ಈ ಕಡೆ 6. ಹೌದಾ? 7 7 14, 14 20, 26 26 ಸುತ್ತಳತೆ ಬಂತಾನ. ಓಕೆ, ನಾವು ಆಯತದ ವಿಸ್ತೀರ್ಣ ಹೆಂಗ್ ಕಂಡುಹಿಡಿತೀವಿ? ಉದ್ದ ಇಂಟು ಅಗಲ. ಉದ್ದ ಎಷ್ಟೈತಿ? 7. ಅಗಲ ಎಷ್ಟೈತಿ? 6. 7 6ಲೆ 42. ಮುಗಿತು ಪ್ರಶ್ನೆ. ನೋಡ್ರಿ, ಉದ್ದ ಕೊಟ್ರಲ್ಲಿ ಆಯತದ ಉದ್ದ ಬರ್ಕೊಂಡು ಇದು 7 ಇದ್ರೆ ಇದು 7 ಇರ್ತದೆ. ಹಂಗಾರೆ ಇದು 14 ಹೋಯ್ತು ಅಂತಂದ್ರ ಅಗಲ ಎಷ್ಟಿರ್ತತಿ? 12 ಇರ್ತತಿ. 26 ಒಳಗ 14 ಹೋತಂದ್ರ ಸುತ್ತಳತೆ 26 ಐತಿ. ಅದ್ರೊಳಗೆ 14 ಹೋದ್ರ 12 ಉಳಿತು. ಹಂಗಾರೆ ಈ ಕಡೆ 6, ಈ ಕಡೆ 6, ಮುಗೀತು. ಈ ಮೈಂಡ್ ಒಳಗೆ ಹೆಂಗ್ ಮಾಡ್ಬೋದು ಈ ಪ್ರಶ್ನೆ? ನೋಡ್ರಿ, ಉದ್ದ 7 ಐತಿ. ಹಂಗಾರೆ 7 2ಲೆ 14. 26 ಒಳಗೆ 14 ಹೋಯ್ತು ಉದ್ದ. ಹಂಗಾರೆ ಅಗಲ ಎಷ್ಟು ಉಳಿತಪ್ಪ? 12. 12 ಅಗಲ ಉಳ್ದತ್ತಂತಂದ್ರ ಈಚೆ ಕಡೆ ಅರ್ಧ, ಈ ಕಡೆ ಅರ್ಧ ಬರ್ತತಿ. ಹಂಗಾರೆ ಅಗಲ ಒಂದ್ ಸೈಡ್ ಎಷ್ಟು ಇರ್ತತಿ? 6 ಇರ್ತತಿ. 7 6ಲೆ 42 ಮೈಂಡ್ ಒಳಗ ಮಾಡಿಬಿಡ್ತೀರಿ. ಜಸ್ಟ್ ಏನ್ ಮಾಡ್ರಿ, ಈ ತರ ಕ್ವಶನ್ಗಳನ್ನ ಹೊಳ್ಳೆ ಪ್ರಾಕ್ಟೀಸ್ ಮಾಡ್ರಿ ಅಷ್ಟೇ. ಅದೇ ಇಂಪಾರ್ಟೆಂಟ್ ಇರುವಂತದ್ದು. 300 ಮೀಟರ್ 200 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 70 ಕಿಲೋಮೀಟರ್ ಪ್ರತಿ ಗಂಟೆ 120 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತವೆ. ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲು ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಬೇಕಾಗುವ ಸಮಯವನ್ನು ಕಂಡುಹಿಡಿಯಿರಿ. ನಿಮಿಷಗಳಲ್ಲಿ ಕಂಡುಹಿಡಿಬೇಕು ನಾವು, ಸೆಕೆಂಡ್ ಒಳಗಲ್ಲ, ನಿಮಿಷ ಒಳಗ. ಓಕೆ, ಟೈಮ್ ಕಂಡುಹಿಡಿಬೇಕು. ಟೈಮ್ ಈಸ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ನಾ ಪ್ರತಿಯೊಂದಕ್ಕೂ ನಿಮಗೆ ಬರುತ್ತೆ ತೋರಿಸ್ತೀನಿ ಅಂತ ನೀವು ಎಕ್ಸಾಮ್ ಒಳಗೆ ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ವೇ ಇಲ್ಲ. ನಿಮ್ಮ ಮೈಂಡ್ ಒಳಗೆ ಇತ್ತಂದ್ರೆ ನೀವು ಏನು ಮಾಡ್ಬೋದು? ಡೈರೆಕ್ಟ್
ಡಿಸ್ಟೆನ್ಸ್ನ ಎರಡು ಕೂಡಿಸಿ ಬರಿತೀವಿ ನಾವು. ಡಿಸ್ಟೆನ್ಸ್ ಎಷ್ಟು ಉದ್ದ ಇರ್ತೈತೆ ಅದನ್ನ ಕೂಡಿಸಿ ಬರಿತೀವಿ. 300 ಪ್ಲಸ್ 200 500 ಇಷ್ಟ ಬರಿತೀವಿ. ಆಮೇಲೆ ಕೆಳಗೆ ಏನಿರ್ತೈತಪ್ಪ ಸ್ಪೀಡ್. ಎರಡೂ ಒಂದೇ ದಿಕ್ಕಿನಲ್ಲಿ ಹೊಂಟಾವ. ಒಂದೇ ದಿಕ್ಕಿನಲ್ಲಿ ಹೊಂಟ್ರೆ ಸ್ಪೀಡ್ ಏನು ಮಾಡ್ಬೇಕು ನಾವು ಎರಡೂ ಕಳಿಬೇಕು. ಓಕೆ 120 70 ಹೋದ್ರೆ ಎಷ್ಟು ಬಂತು 50. ಓಕೆ 120 70 ಹೋದ್ರೆ ಎಷ್ಟು ಬಂತು 50. ಓಕೆ ಈಗ ಇದೇನಾಯ್ತು 0 ಇಂದ 0 ಹೋಯ್ತು. 5 ಒಂದ್ಲೆ 5 ಹತ್ಲೆ. ಇದು ಎದ್ರೊಳಗೆ ಬಂತು ನಮಗೆ ಸೆಕೆಂಡ್ ಒಳಗೆ ಬಂತು. ಆದ್ರೆ ನಮಗೆ ಎದ್ರೊಳಗೆ ಬೇಕು ಇದು ನಿಮಿಷಗಳಲ್ಲಿ ಬೇಕು. 10 ನಿಮಿಷಗಳಲ್ಲಿ ಬೇಕಂದ್ರೆ ಏನ್ ಮಾಡ್ತೀವಿ ನಾವು ಅದನ್ನ 60ರಿಂದ ಭಾಗಿಸ್ತೀವಿ. ಹೌದಾ ರೈಟ್. ಓ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಮಾಡಿವಿ ನೋಡ್ರಿ. ಏನ ಕಿಲೋಮೀಟರ್ ಪ್ರತಿ ಗಂಟೆ ಅದ. ಇದನ್ನ ಏನ್ ಮಾಡ್ಕೋಬೇಕು ನಾವು ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಕೋಬೇಕು. ಹೌದಲ್ಲ ನೋಡ್ರಿ ಇದನ್ನ ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಪೂರ್ತಿನ ಹೇಳ್ತೀನಿ ನೋಡ್ರಿ. ಡಿಸ್ಟೆನ್ಸ್ ಎಷ್ಟೈತಿ 500 ಎರಡು ಕೂಡಿಸಿ ಬರದ್ವಿ 500 ಡಿವೈಡೆಡ್ ಸ್ಪೀಡ್ ಎರಡು ಒಂದ ದಿಕ್ಕೊಳಗೆ ಹೊಂಟಾವ ಅಂದ್ರೆ ಏನ್ ಮಾಡ್ಕೊತೀವಿ ಮೈನಸ್ 50 ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಎದ್ರೊಳಗೆ ಬೇಕು ಮೀಟರ್ ಪರ್ ಸೆಕೆಂಡಿಗೆ ಬೇಕು. ಯಾಕಂದ್ರೆ ಇದು ಮೀಟರ್ ಒಳಗೆ ಐತೆ ಅಂದ್ರೆ ಇವು ಎದ್ರೊಳಗೆ ಬೇಕು ಮೀಟರ್ ಪರ್ ಸೆಕೆಂಡಿಗೆ ಬೇಕು. ಮೀಟರ್ ಪರ್ ಸೆಕೆಂಡಿಗೆ ಹೆಂಗ್ ಮಾಡ್ತೀವಿ ನಾವು ಈ ಕಿಲೋಮೀಟರ್ನ ಏನ್ ಮಾಡ್ತಾರಲ್ಲ ಇದನ್ನ 5/18ರಿಂದ ಗುಣಿಸ್ತೀವಿ. ಕೆಳಗೆ ಭಾಗಿಸಿದ್ದು ಮ್ಯಾಲ ಹೋದ್ರೆ ಏನಾಕತಿ ಗುಣಾಕಾರ ಆಕತಿ. 5/18 ಇದ್ದದ್ದು ಈ -18 ಮ್ಯಾಲ ಹೋದ್ರೆ ಏನಾಕತಿ ಗುಣಾಕಾರ. ಓಕೆ 50 ಒಂದ್ಲೆ 50 ಹತ್ಲೆ ಗೀತಾ 5 ಒಂದ್ಲೆ 5 ಎರಡ್ಲೆ 18 ಎರಡ್ಲೆ 36 ಆಯ್ತು. ಹೌದಾ ಹಂಗಾರೆ ನಾವು ಇದು ಸೆಕೆಂಡ್ ಒಳಗೆ ಬಂತು. ಇದನ್ನ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಒಂದ್ ನಿಮಿಷಕ್ಕೆ ಎಷ್ಟು ಸೆಕೆಂಡ್ 60 ಸೆಕೆಂಡ್ 60ರಿಂದ ಭಾಗಿಸೋಣ. 6 ಒಂದ್ಲೆ 6 6ಲೆ ಕೆಳಗೆ 1 0 ಐತಂದ್ರ ಒಂದ್ ಸ್ಥಾನ ಬಿಟ್ಟ ಪಾಯಿಂಟ್ ಕೊಟ್ರ ಅದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಆಗಲೇ ಮಾಡ್ಬೇಕಂದ್ರೆ ಏನ್ ಮಾಡಿದ್ವಿ ನಾವು ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡೋದನ್ನ ಮಾಡ್ತಿದ್ವಿ. 13ನೆಯ ಪ್ರಶ್ನೆ 7,516 7,635 7,992ಗಳನ್ನು ಎಕ್ಸ್ ಎಂಬ ಇನ್ನು ಅತ್ಯಂತ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಉಳಿಯುವ ಶೇಷವು ಅಷ್ಟೇ ಇರುತ್ತದೆ. ಹಾಗಾದ್ರೆ ಎಕ್ಸ್ ಅಂಕಿಗಳ ಗುಣಲಬ್ಧ ಎಷ್ಟು? ಅಲ್ಲಿ ಏನ್ ಮಾಡಿದ್ರು ಆ ಸಂಖ್ಯೆನ ಕೊಟ್ಟಿದ್ರು. ನಾವು ಹಿಂದಿನ ಪ್ರಶ್ನೆ ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಮಾಡಿದ್ರು ಆ ಸಂಖ್ಯೆಯ ಗುಣಲಬ್ಧ ಕಂಡಿಡಿ ಅಂತ ಹೇಳ್ಯಾರ. ಹಂಗಾರೆ ನಾವು ಏನ್ ಮಾಡ್ಬೇಕು ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಇದ್ರದ್ದು ಏನ್ ಮಾಡ್ಬೇಕು ನಾವು HCF ಕಂಡುಹಿಡಿಬೇಕು. HCF ಅಂತೂ ನೀವು ಡೈರೆಕ್ಟ್ ಆಗಿ ಕಂಡುಹಿಡಿಯಕ್ಕೆ ಬಂದ್ರೆ ಓಕೆ, ಇಲ್ಲ ನೀವು ನಾರ್ಮಲ್ ಆಗಿ ಹಿಂಗ್ ಬರ್ಕೊಂಡ 7992 ಬರ್ದ ಇಲ್ಲಿ ಒಂದು ಗೆರೆ ಹೇಳ್ಕೊಂಡು ಹಿಂಗೆ 2ರಿಂದ 3ರಿಂದ ಈ ರೀತಿ ಭಾಗಿಸಿದ್ರು ಓಕೆ, ಅದು ಸ್ವಲ್ಪ ಲೆಂದಿ ಆಗ್ತದೆ. ನಾವು HCF ಕಂಡುಹಿಡಿಯುವಂತ ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರೆ ಇವು ಎರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡ್ಕೊರಿ. ಎಷ್ಟು ವ್ಯತ್ಯಾಸ ಐತಿ ಇಲ್ಲಿ 91119 ವ್ಯತ್ಯಾಸ ಇದೆ. ಓಕೆ ಇಲ್ಲಿ ಎಷ್ಟು ವ್ಯತ್ಯಾಸ 753 ಇಲ್ಲಿ ಎಷ್ಟು ವ್ಯತ್ಯಾಸ 370. ಹಂಗಾರ ಇವು ಎರಡು ಯಾವ ಸಂಖ್ಯೆಯಿಂದ ಭಾಗ್ಕೊ ನೋಡ್ರಿ. ಇದು ಎಕ್ಸ್ಟ್ರಲ್ಲಿ 17ರಲ್ಲಿ ಹೋಗ್ತದ 17 17 119 ಈ ಸಂಖ್ಯೆ ನೋಡ್ರಿ. ಇದು 17ರಿಂದ ಹೋಗಿತ್ತಂದ್ರೆ 17 ಎರಡ್ಲೆ 34 17 ಒಂದ್ಲೆ 17 21. ಹಂಗಾರೆ ನೋಡ್ರಿ ಇದು 7 3ಲೆ 21. ಹೌದಾ ಫ್ಯಾಕ್ಟರ್ ಮಾಡ್ಕೊಂಡಿ ನಾವು ಸಿಂಪಲ್. ಫಸ್ಟ್ ಇದ್ರದ್ದು ಏನ್ ಮಾಡಿದ್ವಿ ಡಿಫ್ರೆನ್ಸ್ ತಕೊಂಡ್ವಿ. ಆಮೇಲೆ ಏನ್ ಮಾಡಿದ್ವಿ ಇದ್ರ ಫ್ಯಾಕ್ಟರ್ ಮಾಡ್ಕೊಂಡ್ವಿ. ಫ್ಯಾಕ್ಟರ್ ಅಂದ್ರೆ ಅಪವರ್ತನಗಳನ್ನ ಮಾಡ್ಕೊಂಡ್ವಿ. ಇಲ್ಲಿ 17 17 ಕಾಮನ್ ಇತ್ತು, ಇಲ್ಲಿಯೂ 17 17 ಕಾಮನ್ ಇತ್ತು. ಹಂಗಾರೆ HCF ಅಂದ್ರೆ ಏನಿರ್ಬೇಕು ಎರಡೂದ್ರೊಳಗ ಸಾಮಾನ್ಯವಾಗಿರ್ಬೇಕು. ಈ ಮೂರನ್ನ ಬಿಟ್ಬಿಟ್ಟು 17 ಎಷ್ಟು 119. ಇಲ್ಲೂ 17 ಕಾಮನ್ ಐತಿ, ಇಲ್ಲೂ 17 ಕಾಮನ್ ಐತಿ. ಹಂಗಾರೆ ಇದೇ ಇದ್ರದ್ದೇನು HCF ಅಂತಂದ್ರೆ ಭಾಗಿಸುವಂತಹ ದೊಡ್ಡ ಸಂಖ್ಯೆ. ಇತರದ ಗುಣಲಬ್ಧ ಕೇಳ್ಯಾರ 9 ಒಂದ್ಲೆ 9 9 ಒಂದ್ಲೆ 9 ಆನ್ಸರು 9 ಮುಗಿತು. ಈ ಪ್ರಶ್ನೆ ಈ ಒಂದು 2025ನೇ ಸೀರೀಸ್ ನಲ್ಲಿ ಫಸ್ಟ್ ಟೈಮ್ ಬಂದದ. ಈ ರೀತಿಯ ಪ್ರಶ್ನೆಗಳನ್ನ ಇನ್ನು ಮುಂದೆ ಬರಬಹುದು. ಅದಕ್ಕೆ ಏನ್ ಮಾಡ್ರಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ರಿ ಈ ರೀತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ. 14ನೆಯ ಪ್ರಶ್ನೆ ಅಕ್ಷಯ್ ಅವರ ಬಳಿ 1218 ಇದೆ. ಅವರು ತಮ್ಮ ಮಕ್ಕಳಾದ ಅರ್ಜುನ್. ಇದು ಈ ಪ್ರಶ್ನೆ ಅಂತೂ ನಮಗೆ ಬಿಡಿಸಿ ಏನಾಗಿಬಿಟ್ಟತಿ ಭಯಪಟ್ಟ ಆಗಿಬಿಟ್ಟೈತಿ. ಹಂಗಾರೆ ಫಸ್ಟ್ ಏನ್ ಮಾಡ್ತೀವಿ ನಾವು 10% ಬೆಲೆಯನ್ನ ಕಂಡುಹಿಡ್ಕೋತೀವಿ. 10% ಫ್ರಾಕ್ಷನ್ ಬೆಲೆ ಭಿನ್ನ ರಾಶಿ ಬೆಲೆ ಎಷ್ಟು 1/10. 10 ರೂಪಾಯಿಕ 1 ರೂಪಾಯಿ ಬಡ್ಡಿ ಬಂದತ್ತಂದ್ರೆ ಎಷ್ಟಾಯ್ತು 11 ರೂಪಾಯಿ ಆಯ್ತು. 10 ರೂಪಾಯಿಕ 1 ರೂಪಾಯಿ ಬಡ್ಡಿ ಬಂದತ್ತಂದ್ರೆ 11 ರೂಪಾಯಿ ಆಯ್ತು. ಟೋಟಲ್ ಎಷ್ಟು ರೂಪಾಯಿ 10 ರೂಪಾಯಿ ಪ್ಲಸ್ 11 ರೂಪಾಯಿ ಅಂದ್ರೆ ಎಷ್ಟು ರೂಪಾಯಿ ಐತಿ ನಮ್ಮ ಕಡೆ ಟೋಟಲ್ 21 ರೂಪಾಯಿ. 21 ರೂಪಾಯಿ ಅಂದ್ರೆ ಟೋಟಲ್ ಎಷ್ಟೈತಿ 1218 ಅದ. ಓಕೆ ಯಾರಿಗೆ ಕೊಟ್ಟದ್ ಕಂಡುಹಿಡಿಬೇಕು ಅಕ್ಷಯ್ ಅವರು ಕಾರ್ತಿಕ್ ಅವರಿಗೆ ನೀಡಿದ ಹಣ ಎಷ್ಟು. ಕಾರ್ತಿಕ್ ಎಷ್ಟನಿದಾವ 2 ಕಾರ್ತಿಕ್ ಎಷ್ಟನಿದಾವ 2
ಎರಡನೇದವಂಗ ಟೈಮ್ ಏನು ನೋಡ್ರಿ ಜಾಸ್ತಿ ಐತಿ 13 ವರ್ಷಗಳ ಕಾಲ ಐತಿ. ಹಂಗಾರೆ ಟೈಮ್ ಜಾಸ್ತಿ ಇದ್ರೆ ನಾವೇನು ಮಾಡ್ತೀವಿ ಅಮೌಂಟ್ ಕಡಿಮೆ ಕೊಡ್ತೀವಿ. ಟೈಮ್ ಕಡಿಮೆ ಇತ್ತಂದ್ರೆ ಅಮೌಂಟ್ ಜಾಸ್ತಿ ಕೊಡ್ತಿದ್ವಿ. ಟೈಮ್ ಇಲ್ಲಿ ಕಡಿಮೆ ಅದ ಅದಕ್ಕೆ ನಾವೇನು ಮಾಡ್ತೀವಿ ಟೈಮ್ ಇಲ್ಲಿ ಇವಂಗ ಜಾಸ್ತಿ ಅದ ಅದಕ್ಕೆ ಅಮೌಂಟನ್ನು ಏನು ಮಾಡ್ತೀವಿ ಕಡಿಮೆ ಕೊಡ್ತೀವಿ. 21 ಒಂದ್ಲೇ 21 21 ಐದ್ಲೇ 21 ಎಂಟ್ಲೇ 58 ಇಂಟು 10 ಅಂದ್ರೆ 580. ಆಪ್ಷನ್ 3 ಸರಿಯಾದ ಉತ್ತರ. ದೊಡ್ಡ ಪ್ರಶ್ನೆ ಚಿಕ್ಕ ಸೊಲ್ಯೂಷನ್. ಪ್ರತಿ ಶಿಫ್ಟಲ್ಲೂ ನಾನು ಹೇಳ್ತೀನಿ ಈ ಪ್ರಶ್ನೆ ದೊಡ್ಡದೈತೆ ಅಂತ ಏಕೆ ಸಹ ಹೆದರ್ಕೋಬೇಡ್ರಿ. 2 ನಿಮಿಷ ಅಲ್ಲ 20 ಸೆಕೆಂಡ್ ಒಳಗೆ ಈ ಪ್ರಶ್ನೆ ಸಾಲ್ವ್ ಆಗ್ತದೆ. 15ನೆಯ ಪ್ರಶ್ನೆ. ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 75ರಷ್ಟು ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು 47ರಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು? ಇದು ಕೂಡ ಪ್ರತಿ ಶಿಫ್ಟ್ ಒಳಗೆ ಬಂದೇ ಬಂದ. 100 ರೂಪಾಯಿ ವಸ್ತು 75 ರೂಪಾಯಿ ಹೆಚ್ಚಾಗೈತೆ ಅಂತಂದ್ರೆ ಎಷ್ಟಕ್ಕೆ ಮಾರ್ತಿರ್ತತಿ? 175ಕ್ಕೆ ಮಾರ್ತಿರ್ತದೆ. ಆದ್ರೆ ಖರ್ಚು ಏನಾಗಬಾರ್ದು ನಮ್ಮದು 47 ರೂಪಾಯಿ ಅಷ್ಟೇ ಹೆಚ್ಚಾಗಬೇಕು. 100 ರೂಪಾಯಿ ವಸ್ತು 47 ಹೆಚ್ಚಾಗಬೇಕಂದ್ರೆ ಎಷ್ಟಾಗಿರ್ತದ? 147 ರೂಪಾಯಿ ಅಷ್ಟೇ ಖರ್ಚು ಮಾಡ್ಬೇಕು ನಾವು. ಹಂಗಾರೆ ಎಷ್ಟು ಕಡಿಮೆ ಮಾಡ್ಬೇಕು ನೋಡ್ರಪ್ಪ. ಎಷ್ಟು ಕಡಿಮೆ ಮಾಡ್ಬೇಕಿಲ್ಲ ನಾವು ನೋಡ್ರಿ ಎಷ್ಟು ಒಂದು 28 ರೂಪಾಯಿ 28 ರೂಪಾಯಿ ಕಡಿಮೆ ಮಾಡಬೇಕು. ಎಷ್ಟು ರೂಪಾಯಿ ಒಳಗೆ? 175 ರೂಪಾಯಿ ಒಳಗೆ. ನಾವು ಎಷ್ಟು ರೂಪಾಯಿ ಆಗಿರ್ತತ್ಲ ಈಗ ಅದರದ 128 ರೂಪಾಯಿ ಕಡಿಮೆ ಮಾಡ್ಬೇಕು. ಇದ್ರೊಳಗೆ ಇದಕ್ಕೆ 28 ರೂಪಾಯಿ ಕಡಿಮೆ ಮಾಡಬೇಕು. ಎಷ್ಟು ರೂಪಾಯಿ ಒಳಗೆ? 175 ರೂಪಾಯಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 25 ನಾಲ್ಕಲೇ 25 ಏಳೇ 7 ಒಂದ್ಲೇ 7 7 ನಾಲ್ಕಲೇ 28 4 ಇಂಟು 4 ಅಂದ್ರೆ 16. ಬಟ್ ನಾನು ನಿಮ್ಗೆ ಹೇಳಿದ್ದೀನಿ ಈ ಒಂದು ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡಬೇಕು. ಇದರಿಂದ ನಿಮ್ಮದು 10ರಿಂದ 15 ಸೆಕೆಂಡ್ ಟೈಮ್ ಉಳಿತದೆ. ಯಾವ ರೀತಿ ಉಳಿತದೆ? ಫಸ್ಟ್ ಏನು ಮಾಡ್ಬೇಕು ನಾವು 75 ಹೆಚ್ಚಾಗಿದ್ದು ಮತ್ತು ಎಷ್ಟು ಕಡಿಮೆ ಖರ್ಚು ಮಾಡ್ಬೇಕು ನಾವು ಅದರದ್ದು ವ್ಯತ್ಯಾಸ ಕಂಡಿಡಿ. ವ್ಯತ್ಯಾಸ ಎಷ್ಟು ಬಂತಪ್ಪ? 28. ಮುಗೀತಿಷ್ಟ. ಎಷ್ಟು ಹೆಚ್ಚಾಗಿರ್ತೈತಲ್ಲ 75% ಹೆಚ್ಚಾಗಿತ್ತಂದ್ರೆ 100 ರೂಪಾಯಿ ವಸ್ತು 175 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಿರ್ತೈತಿ? 175 ಆಗಿರ್ತೈತಿ. ಇದನ್ನ ಇಲ್ಲಿ ಬರ್ಕೋತೀವಿ. 75% ಅಂದ್ರೆ ಹೆಚ್ಚಾಗಿದೆ ಹೌದಾ? 100 ರೂಪಾಯಿ ವಸ್ತು 75 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಗಿರ್ತೈತಿ? 175. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ಬಿಡುದು. ನೋಡ್ರಿ ಈ ಸ್ಟೆಪ್ ಹೋಯ್ತಲ್ಲ, ನಾವು ಡೈರೆಕ್ಟ್ ಎಲ್ಲಿಗೆ ಬಂದ್ವಿ? ಇಲ್ಲಿಗೆ ಬಂದ್ಬಿಟ್ವಿ. ಈಗ ಇದನ್ನ ಕಡ್ತಾ ಹೊಡೆದ್ರು ಲಾಸ್ಟಿಗೆ ಏನು ಬರ್ತದೆ? 16 ಬರ್ತದೆ. ನೆಕ್ಸ್ಟ್, 4 ಮಾವಿನ ಹಣ್ಣುಗಳನ್ನು ಪ್ರತಿ 100 ಹಣ್ಣಿಗಳಿಗೆ 1210ರಂತೆ ಖರೀದಿಸಲಾಯಿತು ಮತ್ತು 960ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಮಾವಿನ ಹಣ್ಣುಗಳ ಮಾರಾಟ ಬೆಲೆಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು ಕೂಡ ಪ್ರತಿ ಶಿಫ್ಟ್ ಒಳಗೂ ಬಂದೈತಿ ನೋಡಿ. 100 ಹಣ್ಣಿಗೆ 1210. 100 ಹಣ್ಣಿಗೆ 1210. ಇಲ್ಲಿ ಕೊಟ್ಟದ್ದು ಎಷ್ಟು? 400 ಹಣ್ಣಿಗೆ ಬೇಕು. ನಮಗೆ 400 ಹಣ್ಣಿಗೆ ಬೇಕಂದ್ರೆ ಈ ಕಡೆ 4ರಿಂದ ಗುಣಿಸ್ತೀರಿ, ಈ ಕಡೆ 4ರಲ್ಲೇ ಗುಣಿಸಿರಿ ಅಂದ್ರೆ ಇದಕ್ಕೂ ಏನು ಮಾಡಬೇಕು? 4ರಲ್ಲೇ ಗುಣಿಸ್ತೀರಿ ಹೌದಾ? 0 0 4 1 4 4 2 8 4 1 4 4840 ರೂಪಾಯಿ ಆಯ್ತು. ಎಷ್ಟು ಹಣ್ಣಿಗೆ? 400 ಹಣ್ಣಿಗೆ. ಇದ್ರ ಮ್ಯಾಗ ಏನು ಮಾಡ್ಯಾರ ಅವರು? 960 ರೂಪಾಯಿ ಲಾಭ ತಗೊಂಡಾರ. ಇದ್ರ ಮಾರಿದ ಬೆಲೆ ಕೊಟ್ರಲ್ಲಿ ಇದ್ರ ಮ್ಯಾಗ ಲಾಭ ತಗೊಂಡ್ರ ಅಂದ್ರೆ ಏನು ಮಾಡ್ಬೇಕು? ಕೂಡಿಸ್ಬೇಕು. 0 10 18 4 1 5 5800 ಆಯ್ತು. ಓಕೆ, ಸಿಂಪಲ್ ಆಗಿರುವಂಥದ್ದು. ಇಲ್ಲಿ ಕೊಟ್ಟದ್ದೇನು? 100 ಹಣ್ಣಿಗೆ 1210 ಅಂದ್ರೆ 400 ಹಣ್ಣಿಗೆ ಎಷ್ಟಾಯ್ತು? 4 ಪಟ್ಟು. 4 ಪಟ್ಟು ಅಂತಂದ್ರೆ ಎಷ್ಟಾಯ್ತು? 4840 ರೂಪಾಯಿ ಆಯ್ತು. ಇದು 400 ಹಣ್ಣಿಂದ ಖರೀದಿಸಿದ ಬೆಲೆ. ಲಾಭ ಎಷ್ಟು ತಗೊಳ್ತಾರವರು? 960 ರೂಪಾಯಿ ಲಾಭ ತಗೊಳ್ತಾರೆ. 960 ರೂಪಾಯಿ ಲಾಭ ತಗೊಳ್ತಾರಂದ್ರೆ 400 ಹಣ್ಣನ್ನು ಎಷ್ಟಕ್ಕೆ ಮಾರಿತಾರೋ? 5800 ರೂಪಾಯಿಗೆ ಮಾರಿತಾರೆ. 400 ಹಣ್ಣನ್ನು ಎಷ್ಟಕ್ಕೆ ಮಾರ್ಯಾರು? 5800 ರೂಪಾಯಿಗೆ ಮಾರ್ಯಾರು. ಹಂಗಾರೆ ಒಂದು ಡಜನಿಗೆ ಎಷ್ಟು ಮಾರಾಟ ಮಾಡ್ಯಾರು? ಒಂದು ಡಜನಿಗೆ ಎಷ್ಟು ಹಣ್ಣು? 12 ಹಣ್ಣು. 12 ಹಣ್ಣು ಅಂದ್ರೆ ಎಷ್ಟು? 400 ಅಂದ್ರೆ ಎಷ್ಟು? 12 ಅಂದ್ರೆ ಎಷ್ಟು? 2 0 2 0 ಹೋಯ್ತು. 4 1 4 4 3 12 8 3 24 ಲಾಸ್ಟ್ 4 2 ಆಪ್ಷನ್ 3 ಆಪ್ಷನ್ ಅದಾವೆ. ಓಕೆ, 3 5 15 2 17 174 ಸರಿಯಾದ ಉತ್ತರ ಆಗಿತ್ತು. ನೀವು ಹೆಂಗೆ ಮಾಡಬೇಕು ಎಕ್ಸಾಮ್ ಒಳಗೆ? ಇದೆಲ್ಲ ಓಕೆ. ನೀವು ಎಕ್ಸಾಮ್ ಒಳಗೆ ಹೆಂಗೆ ಮಾಡ್ಬೇಕು ನೋಡ್ರಿ. 100 ಹಣ್ಣಿಗೆ 1210. 400 ಹಣ್ಣಿಗೆ ಎಷ್ಟು? 4 ಪಟ್ಟು ಮೈಂಡ್ ಒಳಗೆ ಇರಬೇಕು. 4 12 4 48 ಮುಂದೊಂದು 4. ಓಕೆ, 44 ಮುಗೀತು. ಇಷ್ಟಿರೋದು 960 ಕೂಡಿಸ್ಬೇಕು. ಇದಕ್ಕೆ 60 ಕೂಡಿಸಿದ್ರೆ 900 ಆಯ್ತು. ಇದಕ್ಕೆ 60 ಕೂಡಿಸಿದ್ರೆ ಎಷ್ಟಾಯ್ತು? 4900 ಆಯ್ತು. ಹಂಗಾರೆ ಇನ್ನು 900 ಕೂಡಿಸ್ಬೇಕು. 900 ಕೂಡಿಸಿದ್ರೆ 5800. ಇದು 400 ಹಣ್ಣಿನ ಬೆಲೆ 5800. 12 ಹಣ್ಣಿನ ಬೆಲೆ ಎಷ್ಟು? ಇಷ್ಟ ಮ್ಯಾಕ್ಸಿಮಮ್ ನೀವು ಬರಿಬೇಕು. ನೀವು ಎಷ್ಟು ಬರೆಯೋದು ಕಡಿಮೆ ಮಾಡ್ತೀರಿ ಅಷ್ಟೇನಾಗ್ತದೆ? ನಿಮ್ಮ ಟೈಮ್ ಸೇವ್ ಆಗ್ತದೆ.
ಓಕೆ. 12 ಮತ್ತು 42ರ ಮೂರನೇ ಸಮಾನುಪಾತ ಹಾಗೂ 16 ಮತ್ತು 56ನೇ ಮೂರನೇ ಸಮಾನುಪಾತ ನಡುವಿನ ಅನುಪಾತ, ಇವನ್ನೆರಡು ಅನುಪಾತ ಕಂಡುಹಿಡಿಬೇಕು. ಮತ್ತು ಇದ್ರ ಮ್ಯಾಗ ಏನ್ ಮಾಡ್ಬೇಕು ನಾವು, ಇವೆರಡರದ್ದು ಅನುಪಾತ ಕಂಡುಹಿಡಿಬೇಕು. ಹಂಗಾರ ಮೂರನೇ ಅನುಪಾತ ಯಾವ ರೀತಿ ಕಂಡುಹಿಡಿತೀವಿ ನಾವು, ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಇದು ಮೂರನೇ ಅನುಪಾತದ ಸೂತ್ರ. ಬಿ ಸ್ಕ್ವೇರ್ 42 ಇಂಟು 42 ಭಾಗಿಸು ಎ ಎಷ್ಟೈತಿ 12. ಇದು ಒಂದನೇದ್ರದಾತ. ಇದ್ರ ಅನುಪಾತ ಜೊತೆ ನಾವು ಯಾವ್ದ್ರದ್ದು ಇನ್ನೊಂದ್ರದ್ದು ಅನುಪಾತ ಕಂಡುಹಿಡಿಬೇಕಲ್ಲ. ಇದ್ರ ಬಿ ಸ್ಕ್ವೇರ್ ಅಂದ್ರೆ 56 ಇಂಟು 56 ಭಾಗಿಸು ಎ ಅಂದ್ರೆ 16. ನೀವು ಫಸ್ಟ್ ಇಲ್ಲೇ ಕಡ್ತಾ ಹೊಡ್ಕೊತ್ಕೊತಾರೆ ನಿಮ್ಮ ಟೈಮ್ ಏನಾಗ್ತದೆ, ಭಾಳ ವೇಸ್ಟ್ ಆಗ್ತದೆ. ಅದಕ್ಕೆ ಏನು ಮಾಡೋಣ, ನಾವು ಮ್ಯಾಲಿಂದ 56 ಆಗ್ಬೇಕಲ್ಲ, ಸಾರಿ, ಮ್ಯಾಲಿಂದ ಮ್ಯಾಲ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು, ಮ್ಯಾಲಿಂದ ಕೆಳಗೆ ಕಡ್ತಾ ಹೊಡಿಬೋದು. ಇದು ನಿಮ್ಗೆ ಗೊತ್ತಿರ, ಮ್ಯಾಲಿಂದ ಮೇಲೆ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು, ಮತ್ತು ಇದ್ರೊಳಗೆ ಮ್ಯಾಲಿಂದ ಕೆಳಗೆ ಕಡ್ತಾ ಹೊಡ್ಕೋಬೋದು. ಅರ್ಥ ಆಯ್ತಲ್ಲ. ಆದ್ರೆ ಇಲ್ಲಿಂದ ಇಲ್ಲಿಗೆ ಹೊಡಿಯಕ್ಕೆ ಬರಂಗಿಲ್ಲ. ಇಲ್ಲಿಂದ ಇಲ್ಲೇ ಕೆಳಗೆ ಕಡ್ತಾ ಹೊಡಿಬೇಕು, ಇಲ್ಲಿಂದ ಇಲ್ಲೇ ಕೆಳಗೆ ಕಡ್ತಾ ಹೊಡಿಬೇಕು. ಆದ್ರೆ ಇಲ್ಲಿಂದ ಇಲ್ಲಿಗೆ ಅಷ್ಟ ಹೊಡ್ಕೊಳಕ್ ಚಾನ್ಸ್ ಅದ. ಕೆಳಗಿಂದ ಕೆಳಗೂ ಹೊಡಿಬಹುದು. ಓಕೆ, ನೋಡ್ರಿ ಎಲ್ಲೆಲ್ಲಿ ಹೋಗ್ತದೆ. 12ರಿಂದ ಯಾವ ಸಂಖ್ಯೆ ಹೋಗ್ತದೆ, 12 3 12 4 36 12 12ರಿಂದ ಹೋಗಿ 4ರಿಂದ ಹೊಡಿ. 4 3 12, 4 4 16. ಓಕೆ, 3 1 3, 3 4 12. ಓಕೆ, 14 1 14, 14 4 56. ಮ್ಯಾಗಿಂದ ಮ್ಯಾಗ ಹೊಡೆಯತ್ತೆ. 14 4 56. 4ರಿಂದ 4 ಕ್ಯಾನ್ಸಲ್ ಆಯ್ತು. 4 1 4 1 ಕ್ಯಾನ್ಸಲ್ ಆಯ್ತು. ಓಕೆ, ಮತ್ತೆ ಯಾವ ಸಂಖ್ಯೆಯಿಂದ ಹೋಗ್ತತಿ, 14ರಿಂದ 14 3 42, 14 4 56. ಏನು ಉಳಿತು, 3 ಅನುಪಾತ 4. ಆಪ್ಷನ್ 4 ಈಸಿಯಾಗಿರುವಂಥ ಪ್ರಶ್ನೆ ಆಗಿತ್ತು. ಬಟ್ ನಿಮಗೆ ಏನು ಮಾಡಬೇಕು, ಈ ಒಂದು ಲಾಜಿಕ್ ಗೊತ್ತಿರಬೇಕು ಅಷ್ಟ. ನೆಕ್ಸ್ಟ್ 18ನೇ ಪ್ರಶ್ನೆ. ಒಂದು ಸಂಖ್ಯೆಯನ್ನು 50ರಷ್ಟು ಹೆಚ್ಚಿಸಲಾಯಿತು, ಮತ್ತೆ ಈ 50ರಷ್ಟು ಹೆಚ್ಚಿಸಲಾಯಿತು. ಮೂಲ ಸಂಖ್ಯೆಗಳನ್ನು ಮರಳಿ ಪಡೆಯಲು ಹೆಚ್ಚಿಸಲಾದ ಸಂಖ್ಯೆಯನ್ನು ಎಷ್ಟು ಕಡಿಮೆ ಮಾಡಬೇಕು ಅಂತ ಕೇಳಿದಾರೆ. ನೋಡ್ರಿ, ಇದನ್ನ 2ರಿಂದ 3 4 ರೀತಿ ಮಾಡ್ಬೋದು. ನಾನು ನಿಮ್ಗೆ ಡೈರೆಕ್ಟ್ ಮೆಥಡ್ ಹೇಳ್ತೀನಿ. ನೋಡ್ರಿ 2 ಮೆಥಡ್ ಹೇಳ್ತೀನಿ ನಿಮ್ಗೆ. ಇದರ ಫ್ರಾಕ್ಷನ್ ಬೆಲೆ ತಗೋರಿ. ಫ್ರಾಕ್ಷನ್ 50% ಫ್ರಾಕ್ಷನ್ ಬೆಲೆ ಎಷ್ಟು, 1/2. ಓಕೆ, 2 ಇದ್ದದ್ದು 1 ಹೆಚ್ಚಾಗಿತ್ತು ಅಂದ್ರೆ ಎಷ್ಟು, 3. ಮತ್ತದಾಗೈತೆ ಅಂದ್ರೆ 2 ಇದ್ದದ್ದು ಎಷ್ಟಾಗೈತಿ, 3 ಆಗೈತಿ. ಇದನ್ನ ಹೊಳ್ಳೆ ಬರ್ಕೋ ಬದ್ಲಿ ಸ್ಕ್ವೇರ್ ಮಾಡ್ಕೋಬೋದಲ್ಲ. ಇದನ್ನ ಹೊಳ್ಳೆ ಬರ್ಕೋ ಬದ್ಲಿ ಇದನ್ನ ಸ್ಕ್ವೇರ್ ಮಾಡ್ಕೋಬಹುದು. ಯಾಕಂದ್ರೆ ಇದೇ ಐತಿ, ಹೌದಾ, ರೈಟ್. ನಾನು ನಿಮ್ಗೆ ಬರೋದು ಯಾವ್ದಕ್ಕೆ ತೋರಿಸಿನ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ. ಈ ಕೆಳಗೆ 2 ಅನುಪಾತ 3ನ್ನ ಹೊಳ್ಳೆ ಬರೀ ಬದ್ಲಿ ಇದನ್ನ ಸ್ಕ್ವೇರ್ ಮಾಡೋದು. 3 ಟೈಮ್ ಇತ್ತು ಅಂದ್ರೆ ಕ್ಯೂಬ್ ಮಾಡೋದು. ಓಕೆ, 2 2 4, 3 3 9. ಹಂಗಾರ ಮೊದಲಕ್ಕೆ 4 ಇತ್ತು, ಈಗ ಎಷ್ಟಾಗೈತಿ, 9 ಆಗೈತಿ. ಎಷ್ಟು ಕಡಿಮೆ ಮಾಡಬೇಕು, ಕಡಿಮೆ ಎಷ್ಟು ಮಾಡ್ಬೇಕು ನೋಡ್ರಿ, 5 ಕಡಿಮೆ ಮಾಡ್ಬೇಕು. ಎಷ್ಟರೊಳಗೆ, 9 ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. 1/9ರ ಶೇಕಡ ಎಷ್ಟಿರ್ತದೆ, 11 ಇರ್ತದೆ. 11 9ನೇ 1 ಇರ್ತದೆ. ಹಂಗಾರೆ 5 ಅಂತಂದ್ರೆ 55 9ನೇ 5 ಇರ್ತದೆ. ಈ ಫ್ರಾಕ್ಷನ್ ಬೆಲೆ ನಿಮ್ಗೆ ಗೊತ್ತಿತ್ತಂದ್ರೆ ಪ್ರಶ್ನೆ ಈಸಿಯಾಗಿ ಸಾಲ್ವ್ ಆಗ್ತದೆ. ಇಲ್ಲ ಅಂತಂದ್ರೆ ನೀವು ಏನು ಮಾಡಬೇಕು, 500/9, 9 45 5 ಉಳಿತು, 9 45 ಈ ರೀತಿ ಮಾಡ್ಕೊಂಡೆ ಸಾಲ್ವ್ ಮಾಡ್ಬೇಕಾಗಿ. ಇದೊಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್ ಅದ, ಸಕ್ಸೆಸಿವ್ ಮೆಥಡ್. 50 ಹೆಚ್ಚಿಗೆ ಆಯಿತು, ಪ್ಲಸ್ ಮತ್ತು 50 ಹೆಚ್ಚಿಗೆ ಆಯಿತು, ಪ್ಲಸ್ ಇವನ್ನ 2 ಗುಣಿಸ್ರಿ. ಎ ಪ್ಲಸ್ ಬಿ, AB ಡಿವೈಡೆಡ್ ಬೈ 100 ಸಕ್ಸೆಸಿವ್ ಸೂತ್ರ. 5 5 25, ಮುಂದೆ 2 0 ಇರ್ತಾವೆ, ಭಾಗಿಸು 100. ಇವೆರಡು 0ಯಿಂದ ಇವೆರಡು 0 ಕ್ಯಾನ್ಸಲ್. ಇದನ್ನ ಮಾಡ್ಕೋ ಬದಲಿ ಡೈರೆಕ್ಟ್ ನೀವು 2 0ನ ಹೊಡೆದು ಬಿಡ್ತೀರಿ. ಓಕೆ, 50 50 100, 100 ಇದ್ದದ್ದು 25 ಹೆಚ್ಚಿಗೆ ಅಂದ್ರೆ 125. 100 ರೂಪಾಯಿದು ವಸ್ತು 125 ಆಗೈತಿ. ಹಂಗಾರೆ ಎಷ್ಟು ಕಡಿಮೆ ಮಾಡಬೇಕು, 25 ಕಡಿಮೆ ಮಾಡಬೇಕು. ಎಷ್ಟರೊಳಗೆ, 125ರೊಳಗೆ. ಶೇಕಡಾಕ್ಕೆ ಬದಲು ಮಾಡ್ತೀರಂದ್ರೆ 100ರಿಂದ ಗುಣಿಸ್ತೀರಿ. ಓಕೆ, 25 1 25 5 ಏನು ಮಿಸ್ಟೇಕ್ ಆಯ್ತು ಇಲ್ಲೇನು, 5 1 5 20 20% ಬರುತ್ತಲ್ಲ ಅದು. ಓಕೆ, ಇದನ್ನು ಆಮೇಲೆ ನೋಡೋಣ. ಬಟ್ ಈ ಮೆಥಡನ್ನು ಫಾಲೋ ಮಾಡಿರಿ. ಇನ್ನೊಂದು ಮೆಥಡ್ ಇದೆ, ಅದನ್ನು ಬೇಕಾದ್ರೆ ರೆಫರ್ ಮಾಡೋಣ. ಓಕೆ, ಟ್ರೈ ಮಾಡೋಣ. ಏನು ಮಿಸ್ಟೇಕ್ ಆಗಿದೆ ಆಮೇಲೆ ನೋಡೋಣ. ನೋಡ್ರಿ, ಮೊದಲೇಕೆ 100 ರೂಪಾಯಿ ವಸ್ತು ಇತ್ತು. 50% ಹೆಚ್ಚಾತಂದ್ರೆ ಎಷ್ಟಾಗಿರ್ತದೆ ಅದರದ್ದು, 150. ಓಕೆ, ಮತ್ತು 50% ಹೆಚ್ಚಾಗಿತ್ತಂದ್ರೆ ಎಷ್ಟಾಗಿರ್ತದೆ ಅದರದ್ದು, 150%. ನೋಡ್ರಿ, 2 0ಯಿಂದ 2 0 ಹೋಯ್ತು, 2 0ಯಿಂದ 2 0 ಹೋಯ್ತು. 15 15 ಎಷ್ಟಾಗ್ತದೆ, 225. ಓಕೆ, 15 15 225. 100 ರೂಪಾಯಿ ಇತ್ತು, ಈಗ ಏನಾಗೈತಿ, 225 ಆಗೈತಿ. ಎಷ್ಟಾಗೈತಿ, 225. ಹಂಗಾರೆ ಎಷ್ಟು ಕಡಿಮೆ ಮಾಡ್ಬೇಕು ನೋಡ್ರಿ, ಇದ್ರೊಳಗೆ 125 ಕಡಿಮೆ ಮಾಡಬೇಕು. ಎಷ್ಟರೊಳಗೆ,
225 ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. 25 5ಲೇ 25 9ಲೇ ಓಕೆ. 5/9 × 100 ಅಂದ್ರೆ ಎಷ್ಟು ಬಂತು? 55 ಪೂರ್ಣಾಂಕ 9ನೇ 5 ಬರ್ತದೆ. ಬಟ್ ಅದೇನಕ್ಕೆ ಬರಲಿಲ್ಲ ಆಮೇಲೆ ನೋಡೋಣ. ಓಕೆ. ನೆಕ್ಸ್ಟ್ 19ನೆಯ ಪ್ರಶ್ನೆ. ಒಂದು ಕೆಲಸವನ್ನು ಎ ಅವರು 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಎ ಎಷ್ಟು ದಿವಸ ಮುಗಿಸ್ತಾರ? 15 ದಿವಸ. ಬಿ ಅದೇ ಕೆಲಸ 24 ದಿನಗಳಲ್ಲಿ ಮುಗಿಸ್ತಾರ. ಓಕೆ. ಒಂದು ವೇಳೆ ಅವರಿಬ್ಬರು ಒಂದು ದಿನ ಬಿಟ್ಟು ದಿನ ಪರ್ಯಾಯವಾಗಿ ಕೆಲಸ ಮಾಡಿದರೆ ಎ ಅವರು ಮೊದಲು ಕೆಲಸ ಪ್ರಾರಂಭಿಸಿದರೆ ಫಸ್ಟ್ ಯಾರು ಕೆಲಸ ಮಾಡ್ತಾರೆ? ಎ. ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ಳಬಲ್ಲದು? ಎರಡರದ್ದು ಲಸ ಬರ್ತದೆ ಎಷ್ಟು? 120. 15 8ಲೇ 124, 24 5ಲೇ 120. 1ನೇ ದಿವಸ ಯಾರು ಕೆಲಸ ಮಾಡ್ತಾರೋ ಎ, 2ನೇ ದಿವಸ ಬಿ. ಹಂಗಾರೆ ಇವರಿಬ್ಬರು ಕೆಲಸ ಮಾಡ್ರೆ ಎಷ್ಟು ಕೆಲಸ ಆಗ್ತದೆ? 13 ಕೆಲಸ. 13 ಕೆಲಸ ಆಗಕ್ಕೆ ಎಷ್ಟು ದಿವಸ ತಗೋತೈತೆ? 1ನೇ ದಿವಸ ಇವ, 2ನೇ ದಿವಸ ಇವ, ಅಂದ್ರೆ ಎಷ್ಟು ದಿವಸ ಆಯ್ತು? 2 ದಿನ ಆಯ್ತು. 13 ಕೆಲಸ ಆಗಕ್ಕೆ ಎಷ್ಟು ದಿವಸ? 2 ದಿವಸ. ನಮ್ಮ ಕೆಲಸ ಎಷ್ಟೈತಿ? 120. 120 ಸನೇ ಬರುವಂಗೆ ಹೋಗ್ಬೇಕು ನಾವೀಗ. 13 13 8ಲೇ 104, 13 9ಲೇ 117, 13 9ಲೇ 13 ಎಷ್ಟಲೇ 13 9ಲೇ 117. ಹಂಗಾರೆ ಇದಕ್ಕೆ 9ರಲ್ಲಿ ಗುಣಾಕಾರ ಆಗಿತ್ತು ಅಂದ್ರೆ ಇಲ್ಲಿ ಎಷ್ಟರಲ್ಲಿ ಗುಣಾಕಾರ ಆಗತಿ? 9 9 2ಲೇ 18 ದಿನ ಆಯ್ತು. ಎಷ್ಟು ದಿವಸ ಆಯ್ತು? 18 ದಿವಸ. ಈಗ ಉಳಿದಿದ್ದ ಕೆಲಸ ಎಷ್ಟು? 3. 120 ಕೆಲಸ ಇತ್ತು, ಅದ್ರಾಗ 117 ಮುಗಿದೈತೆ ಅಂದ್ರೆ ಉಳಿದೈತೆ ಎಷ್ಟು? 3. ನೆಕ್ಸ್ಟ್ ಯಾರು ಬಂದು ಕೆಲಸ ಮಾಡ್ತಾರೆ? ನೀವು 8 ಕೆಲಸ ಮಾಡೋದ್ರಾಗ 3 ಉಳಿದೈತೆ ಅಂತಂದ್ರೆ ಎಷ್ಟಾಯ್ತು? 18 ಪೂರ್ಣಾಂಕ 8ನೇ 3. 18 ದಿವಸ ಆಗಿತ್ತಾ ಇಲ್ಲಿ? ಇನ್ನು ಪೂರ್ತಿ ಕೆಲಸ ಇತ್ತಂದ್ರೆ 8 ಕೆಲಸ ಇತ್ತಂದ್ರೆ 19 ದಿವಸ ಆಗ್ತಿತ್ತು. ಆದ್ರೆ 8 ಕೆಲಸ ಇಲ್ಲ. ಎಷ್ಟು ಕೆಲಸ ಇತ್ತು? ಬರೀ 3 ಕೆಲಸ ಇತ್ತು. ನೀವು ಒಂದು ದಿವಸಕ್ಕೆ 8 ಕೆಲಸ ಮಾಡ್ತಾನಂದ್ರೆ ಎಷ್ಟಾಯ್ತು? 18 ಪೂರ್ಣಾಂಕ 8ನೇ 3. 20ನೆಯ ಪ್ರಶ್ನೆ, ಈ ಒಂದು ಶಿಫ್ಟಿನ ಕೊನೆಯ ಪ್ರಶ್ನೆ. ಅನಿಲ್ ಅವರ ಬಳಿ 1224 ಇದೆ. ಸೇಮ್ ಪ್ರಶ್ನೆ, ಪ್ರತಿ ಶಿಫ್ಟ್ ಒಳಗೆ 1ರಿಂದ 2 ಬಂದೇ ಬಿಟ್ಟವ. ನೋಡಿ 4% ಫ್ರಾಕ್ಷನ್ ಬೆಲೆ 1/25. 25 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಬಂದಿತ್ತಂದ್ರೆ ಎಷ್ಟಾಯ್ತು? 25 ಇದ್ದದ್ದು 26 ಆಯ್ತು. ಟೋಟಲ್ ಅಮೌಂಟ್ ಎಷ್ಟೈತಿ? 25 + 26 ಅಂದ್ರೆ 51 ರೂಪಾಯಿ ನಮ್ಮ ಅಮೌಂಟ್. ಆದ್ರೆ ಆಕ್ಚುಯಲ್ ಆಗಿ ಅಮೌಂಟ್ ಎಷ್ಟೈತಿ? 1224. ನೋಡ್ರಿ ಯಾರಿಗೆ ಕೊಡ್ಬೇಕು? ಅನಿಲ್ ಅವರು ರಾಜ್ಗೆ. ರಾಜ್ ಮೊದಲೇದವ ಎರಡನೇದವ? ಅಶೋಕ್ ಮೊದಲೇದವ, ರಾಜ್ ಎರಡನೇದವ. ನೋಡ್ರಿ ಟೈಮ್ ನೋಡ್ರಿ ಹಂಗಾರೆ ಎರಡನೇದು ಟೈಮ್ ಏನೈತಿ ಇಲ್ಲಿ ಇವಂಗ ಜಾಸ್ತಿ ಐತಿ. ಇವಂಗ 13 ಇವಂಗ 14. ಟೈಮ್ ಜಾಸ್ತಿ ಇತ್ತಂದ್ರೆ ಅಮೌಂಟ್ ಏನ್ ಮಾಡ್ತೀವಿ ನಾವು? ಕಡಿಮೆ ಕೊಡ್ತೀವಿ. ಅಮೌಂಟ್ ಎಷ್ಟೈತಿ? 25. ಓಕೆ ನೋಡ್ರಿ ಕಡ್ತಾ ಹೊಡಿದು 51 1ಲೇ 51 2ಲೇ 51 4ಲೇ 25 4ಲೇ 100, 25 2ಲೇ 50, 10 ಅಂದ್ರೆ 60. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.